ಹಲೋ ಫ್ರೆಂಡ್ಸ್, ಶ್ವೇತಾಸ್ ಕುಕ್ ಹೌಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅರ್ಧ kg ಅಷ್ಟು ಮಟನ್ ತಗೊಂಡಿದ್ದೀನಿ. ಇದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಾದ ನಂತರ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಮೇಲೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾಯಿದ್ದೀನಿ. ಇದು ಮ್ಯಾರಿನೇಟ್ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಚೆನ್ನಾಗಿ ಉಪ್ಪು ಖಾರ ಮಟನ್ಗೆ ಹಿಡಿದಿರ್ತದೆ. ನೀವು ಯಾವುದೇ ರೆಸಿಪಿ ಮಾಡೋ ಮುಂಚೆ ಹೀಗೆ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಅಂತ ಮ್ಯಾರಿನೇಟ್ ಮಾಡ್ಕೊಂಡಿರ್ತೀವಿ. ಇವಾಗ ಸ್ವಲ್ಪನೇ ಖಾರದ ಹುಡಿ ಹಾಕ್ಕೊಂಡಿರೋದು ನಾನು. ಮತ್ತು ಮಸಾಲೆ ರುಬ್ಕೊಳ್ಬೇಕಾದ್ರೆ ಖಾರ ಎಷ್ಟು ಬೇಕೋ ಮತ್ತೆ ಆ್ಯಡ್ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಕಲಸಿ ಒಂದು ಹಾಫ್ ಆನ್ ಅವರ್ ಸೈಡಲ್ಲಿ ಇಡೋಣ. ಇದಾದ ನಂತರ 1-2 ವಿಷಲ್ಲು ಕೂಗಿಸ್ಕೋಬೇಕು. ಮಟನ್ ಹೀಗೆ ಡಿಪ್ ಆಗೋ ಹಾಗೆ ನೀರು ಹಾಕಿ 1-2 ವಿಷಲ್ ಕೂಗಿಸ್ಕೊಳ್ಳೋಣ. 2 ವಿಷಲ್ ಬರೋ ತನಕ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ 2 ದಪ್ಪ ಈರುಳ್ಳಿ, 1 ಟೇಬಲ್ ಸ್ಪೂನ್ ಹುರಿಗಡಲೆ, ಒಂದು ಅರ್ಧ ಹೋಳಷ್ಟು ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸು 8-10, ಒಂದು 7-8 ಲವಂಗ, ಚಕ್ಕೆ ಇಷ್ಟೂ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಕಾಯಿ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಫ್ರೈ ಮಾಡೋಣ. ಯಾವಾಗಲೂ ಮಟನ್ ಸಾಂಬಾರಿಗೆ ಸ್ವಲ್ಪ ಫ್ರೈ ಮಾಡಿ ಮಸಾಲೆ ಆಡಿಸೋದ್ರಿಂದ ರುಚಿ ಬೇರೆಯೇ ಇರ್ತದೆ. ಹಾಗಾಗಿ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಾಯೊಂದು ಫ್ರೈ ಮಾಡ್ಕೊಳ್ಳೋದು ಬೇಡ. ನಾವಿಲ್ಲಿ ಕಾಯಿ ಇದ್ರ ಜೊತೆ ರುಬ್ಕೊಳ್ತಾ ಇಲ್ಲ, ಕಾಯಿ ಹಾಲನ್ನು ಮಾತ್ರ ಆ್ಯಡ್ ಮಾಡ್ತೀವಿ. ಹಾಗಾಗಿ ಕಾಯಿ ಇದ್ರ ಜೊತೆ ಫ್ರೈ ಮಾಡ್ತಾಯಿಲ್ಲ. ಇವಾಗ ಇಷ್ಟು ಫ್ರೈ ಆಗಿದೆ. ಇದು ತಣ್ಣಗಾದಮೇಲೆ ಇವಾಗ ಜಾರಿಗೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಮಸಾಲೆ ಫ್ರೈ ಮಾಡಿರೋದು ತಣ್ಣಗಾದಮೇಲೆ ಎಲ್ಲನೂ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಳೋಣ. ಇವಾಗ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಮೊದಲೇ ಹಾಕಿದ್ವಿ, ಹಾಗಾಗಿ ಇಲ್ಲಿ ಬರೀ 1 ಟೇಬಲ್ ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ. ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಹರಳುಪ್ಪು. ಇಷ್ಟೆಲ್ಲ ರುಬ್ಕೊಂಡಾದಮೇಲೆ ಬೆಂದಿರೋಂಥ ಮಟನ್ಗೆ ಈ ಮಸಾಲೆನ ಸೇರಿಸ್ಕೊಳ್ಳೋಣ. ಫಸ್ಟಿಗೆ ಈ ಮಸಾಲೆ ಮಾತ್ರ ರುಬ್ಬಿ ಸೇರಿಸ್ಕೊಂಡು ಸ್ವಲ್ಪ ಕುದಿ ಬಂದಮೇಲೆ ಈ ಕಾಯಿ ಹಾಲನ್ನು ನಾವೇನು ರುಬ್ಬಿದ್ದೀವಿ, ಕಾಯಿ ಹಾಲಂದರೆ ಕಾಯಿ ರುಬ್ಕೊಂಡು ಅದು ಸೋಸ್ಕೊಂಡಿರುತ್ತದು. ಕಾಯಿ ರುಬ್ಕೊಂಡು ಸೋಸ್ಕೊಂಡಿರುತ್ತೆ ಕಾಯಿ ಹಾಲು. ಕಾಯಿ ಹಾಲು ಹಾಕೋದ್ರಿಂದ ಗೊಜ್ಜುದಂಗೆ ಆಗೋಲ್ಲ ಸಾಂಬಾರು. ನೀಟಾಗಿ ಸಾಂಬಾರು ತುಂಬ ರುಚಿಯಾಗಿರ್ತದೆ, ಟೇಸ್ಟು ತುಂಬ ಚೆನ್ನಾಗಿರ್ತದೆ. ಮತ್ತು ಅದ್ರ ಜೊತೆನೇ 1 ಟೊಮ್ಯಾಟೊ ಕೂಡ ಆಡಿಸ್ಕೊಳ್ತೀನಿ. ಇವಾಗ ಮಟನ್ ಸಾಂಬಾರು ರೆಡಿ ಇದೆ. ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಬೇರೆ ಐಟಮ್ಸ್ ಒಂದಿಗೆ ಬರ್ತೀವಿ. ಥ್ಯಾಂಕ್ ಯು.